ಇಲ್ಲ ಅಂತ ಹಿಂಗಾಗ್ಬಿಡೈತೆ. ಇಲ್ಲ ಅಂದ್ರೆ ಫುಲ್ ಕನಕಾಂಬರ ಗಿಡ ಇದು. ಗಿಡಗಳೆಲ್ಲ ತೋರಿಸ್ತೀನಿ, ಹೆಣ್ಣು ಮಕ್ಕಳನ್ನ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿಂದು ವ್ಲಾಗ್ ಬಂದು ಏನಪ್ಪ ಅಂತ ಅಂದರೆ, ಮಾಮೂಲಿ ನಾವು ಊರಿಗೆ ಬಂದಿದ್ವಲ್ಲ, ಸೊ ನಮ್ಮ ಹಿತ್ಲಲ್ಲಿ ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತೋರಿಸ್ತಾರೆ. ಇವಾಗ ಒಂದೊಂದೇ ನೋಡ್ಕೊಂಬರೋಣ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು. ಇಲ್ಲಿ ಕನಕಾಂಬರ ಹೋಗಿಸ್ತವ್ರೆ. ಕನಕಾಂಬರ ಗಿಡ ಇದು ನೋಡಿ, ನಮ್ಮಮ್ಮ ಹೂವು ಕುಯ್ತವ್ರೆ. ಎಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಹೂವು, ಕಾಕಡ ಹೂವು. ಬೆಂಗಳೂರಲ್ಲಿ ಈ ಥರ ಸಿಗೋಲ್ಲ. ಬೆಂಗಳೂರಲ್ಲಿ ಸಿಗುತ್ತೆ, ಆದರೆ ಕಾಸು ಕೊಟ್ಟು ತಗೋಬೇಕು. ಕನಕಾಂಬರ ಗಿಡ ಎಲ್ಲಿ ನಾವು ಇರೋದೇ ಇಲ್ಲ, ಯಾವಾಗಲೂ ಒಂದು ಸಲ ಬರ್ತೀವಿ. ಆದರೆ ನೀರು ಹಾಕೋರು ಯಾರು ಇರೋಲ್ಲ, ಆದರೂ ಚೆನ್ನಾಗಿ ಬರ್ತವೆ. ನೋಡಿರಿ ಎಷ್ಟು ಬಂದೈತೆ ಅಂತ. ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಹೆಂಗೈತೆ ಅಂತ ಹೇಳ್ಬಿಟ್ಟು. ಕುಯ್ಯೋಕೆ ಮುಂಚೆ ಹಿಡ್ಕೊಬಿಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಮತ್ತು ಸೀತೆ ಗಿಡ ಇದೆಲ್ಲ ನಮ್ಮದೇನೆ ನೋಡಿ. ಇವತ್ತು ವಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ಕುಯ್ತವ್ರೆ, ಕಟ್ಬಿಟ್ಟು ಮುಟ್ಸೋಣ ಅಂತ ಹೇಳ್ಬಿಟ್ಟು. ನೀರಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡಗಳು, ಹೂವುಗಳೆಲ್ಲ. ನಾವು ಊರಲ್ಲಿ ಬೆಂಗಳೂರಲ್ಲಿ ಸೆಟ್ಲಾಗಿದ್ದೀವಿ, ಅದಕ್ಕೋಸ್ಕರ ಇವಕ್ಕೆ ನೀರೇ ಇಲ್ಲ ಪಾಪ. ಏನೋ ಬರ್ಬೇಕಂದ್ರೂ ಕಡಿಮೆ ಇರಲ್ಲ, ಹೂವು ಬಿಡುತ್ತೆ. ನಾವೇ ಇಲ್ಲೇ ಇಟ್ಕೊಂಡು ಇದಕ್ಕೆ ಪೋಷಕ ಮಾಡಿದ್ರೆ ಸಖತ್ತಾಗಿ ಬಿಡುತ್ತೆ ಹೂವು, ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ವಿಧಿ ಇಲ್ವಲ್ಲ ಅಂತ ನಾವು ಇದು ಹಂಗೆ ಬಿದ್ದಿರುತ್ತೆ. ಏನೋ ನಾವು ಬಂದಾಗ ಒಂಚೂರು ನೀರು ಹಾಕ್ತೀವಿ, ಇಲ್ದಾರೆ ಮಳೆ ಹೋದರೆ ಮಾತ್ರ ಇದಕ್ಕೆ ನೀರು ಅಂತ. ಇಲ್ಲಾಂದ್ರೆ ನೀರು ಗೊಬ್ಬರ ಏನೂ ಇಲ್ಲ ಇದಕ್ಕೆ. ಇದು ಸೀಪೆ ಗಿಡ. ಫಸ್ಟ್ ಅದು ಕಟ್ ಮಾಡು, ಆಮೇಲೆ ಒಂದೊಂದೇ ತೋರಿಸುವಂತೆ. ಪ್ರೆಗ್ನೆಂಟ್ ಆದ್ರೆ ಸರಿ ಹಂಗೆ ಬಿಟ್ಟು ಮೊಗ್ಗೆಲ್ಲ ಬಾಬರ ಸೋಮವಾರ ಅಂತ ಮುಟ್ಕೊಳಕ್ಕೆ ಇನ್ನಿಷ್ಟೇ ವರ್ಷದ್ದು ಮೇಡಮ್ ಮುಂದೆ ಹೇಳೋರು ನೆಕ್ಸ್ಟ್ ಇಲ್ಲ ಒಳಗೆ ಯಾವುದು ಸೀಬೆ ಗಿಡ, ಇದು ನುಗ್ಗೆ ಗಿಡ, ಇದೆಲ್ಲ ನುಗ್ಗೆ ಗಿಡ, ಸೀಬೆ ಗಿಡ.
ಇಲ್ಲಿ ಎಲೆ ಗಿಡ ಇದು, ವೀಳ್ಯದೆಲೆ. ವೀಳ್ಯದೆಲೆ ಗಿಡ. ಯಾವುದದು? ನುಗ್ಗೆ ಗಿಡ, ಅದು ಹಸಿರು ಗಿಡ. ಇದು ವೀಳ್ಯದೆಲೆ ಗಿಡ. ಅಂಬ ಹಚ್ಚಿರೋದು ಇದು. ನೆಟ್ಟಿ ಅಂಬುಗೆ ಚಪ್ರ ಹಾಕಿದ್ದೀವಿ. ಎಲ್ಲ ಫುಲ್ ಅರಳಿ ಇಲ್ಲ ಅಂತ ನೀರು ಹಾಕೋರಿಲ್ಲ ಅಂತ ಹಿಂಗೆ ಆಗ್ಬಿಡೈತೆ. ಇಲ್ಲ ಅಂದ್ರೆ ಫುಲ್ಲು ಚಪ್ರ ತುಂಬ ಬಿಟ್ಟಿತ್ತು ಅದು ಗಿಡ. ನೀರಿಲ್ವಲ್ಲ ಅದಕ್ಕೆ ಒಣಗಂದೈತಿ. ಇದು ಬಟರ್ ಫ್ರೂಟ್ ಗಿಡ. ಬಟರ್ ಫ್ರೂಟು. ಇದು ಬೆಂಗಳೂರಲ್ಲಿ ಬಟರ್ ಫ್ರೂಟ್, ಒಂದು ಬಟರ್ ಫ್ರೂಟ್ಗೆ 100-150 ರೂಪಾಯಿ ಹೇಳ್ತಾರೆ. ಒಂದು ಜ್ಯೂಸು ಕುಡಿಬೇಕು ಅಂದರೆ ಅಷ್ಟೊಂದು ಹೇಳ್ತಾರೆ, 80 ರೂಪಾಯಿವರೆಗೂ. ಅದಕ್ಕೆ ಗಿಡ ನೆಟ್ಬಿಟ್ಟವ್ರೆ. ಎಷ್ಟುದ್ದ ಬಂದೈತೆ. ಒಂದು ಹಣ್ಣು ಬಿಟ್ಟೈತಮ್ಮ. ಒಂದು ಹಣ್ಣು ಬಿಟ್ಟಿಲ್ವಾ? ಅಯ್ಯೋ ಇನ್ನು ಚಿಕ್ಕ, ಅದು ಸುಮ್ಮನೆ ಶೋಕಿಗೆ ಹೊಂಟೋಗೈತೆ. ಅದು ಶೋಕಿಗೆ ಹೊಂಟೋಯ್ತಾ? ಇನ್ಯಾವುದು ಆಯ್ತಾ? ಅದು ನುಗ್ಗೆಕಾಯಿ ಗಿಡ ನಮ್ಮದು. ನೋಡಿ ಎಷ್ಟು ನುಗ್ಗೆಕಾಯಿ ಬಿಟ್ಟೈತೆ. ಎಲ್ಲ ಯಾವುದು? ನುಗ್ಗೆಕಾಯಿ ಗಿಡ ಜಾಸ್ತಿ ಇದಾಗಿಲ್ಲ, ಜಾಸ್ತಿ ಮೇಲೆ ಹೊಂಟೋಗ್ಬಿಟ್ಟೈತೆ ಹಬ್ಕೊಂಡು. ನುಗ್ಗೆಕಾಯಿ ಮಾತ್ರ ಚೆನ್ನಾಗಿ ಬಿಟ್ಟೈತೆ, ಉದುದ್ದಕ್ಕೆ ಬಿಟ್ಬಿಟ್ಟೈತೆ. ಇದ್ಯಾವುದು? ಅದು ಕನಕಾಂಬ್ರ. ಇದು ಮೆಣಸಿನ್ಕಾಯಿ ಗಿಡ ಎಲ್ಲ ಬಿಡ್ಸ್ಕೊಂಡು ಕೂಳೆ ಆಗಿದೆ. ಕೂಳೆ ಆಗ್ಬಿಟ್ಟೈತೆ ಮೆಣಸಿನ್ಕಾಯಿ ಗಿಡ. ಇದು ದುಂಡುಮಲ್ಲಿಗೆ ಗಿಡ. ಇದು ದುಂಡುಮಲ್ಲಿಗೆ ಗಿಡ. ಯಾವುದು? ದುಂಡುಮಲ್ಲಿಗೆನಾ? ದುಂಡುಮಲ್ಲಿಗೆ ಇದು. ಮತ್ತೆ ಇದು ಫಿಲ್ಟ್ರು, ಅದೇ ಬಟರ್ ಫಿಲ್ಟ್ರ್ ಗಿಡ. ಎರಡು ಬಟರ್ ಫ್ರೂಟ್ ಹಾಕಿದ್ದೀವಿ. ಎರಡು ಹಾಕಿದ್ದೀವಿ. ಇಲ್ಲೊಂದು ಬಟರ್ ಫ್ರೂಟ್. ಇದು ಸೌದೆ. ಅದು ದುಂಡುಮಲ್ಲಿಗೆ ಗಿಡ. ಅದು ಮೆಣಸಿ ಗಿಡ. ಇದು ಒಣಗೋದ ದುಂಡುಮಲ್ಲಿಗೆ ಗಿಡ. ಇದೇನು? ಅದು ಸೀತಾಫಲ ಅಲ್ಲ, ರಾಮ್ಫಲ್ ಗಿಡ. ಅದು ಎಷ್ಟು ಹಣ್ಣು ಬಿಟ್ಟಿತ್ತು ರಾಮ್ಫಲ್ ಹಣ್ಣು. ಇವಾಗ ಒಂದು ಇವಾಗ ಬಿಟ್ಟೈತಿ. ಇವಾಗ ಮತ್ತೆ ಕಾಯಿ ಬಿಡೋಕೆ ಇದು ಮಾಡಿ ಕಡ್ದ. ಕಾಯಿ ಬಿಟ್ಟೈತಾ? ಇಲ್ಲ, ಹಣ್ಣು ಬಿಡ್ತಾಯಿತ್ತು. ನಾವು ಇದಾಗೋಯ್ತು ಅಂದ್ಬಿಟ್ಟು ಕಡ್ದಾಗ ಕೂಡ ಚೆನ್ನಾಗಿ ಬರುತ್ತೆ ಅಂತ ಬಿಟ್ಟಿದೆ. ಪಪ್ಪಾಯಿ ಗಿಡ ಬೇರೆ ಬೆಳೆದೈತೆ. ಹಿಂದೆಗಡೆ ಬಂದೈತೆ ಕಣ ಪಪ್ಪಾಯಿ ಗಿಡ. ಸಾಕಿ ಹಿಡ್ಕೊ ಬಾ, ಅಲ್ಲಿ ಹೋಗಲ್ಲ. ಇದು ನಿಂಬೆ ಗಿಡ. ನಿಂಬೆ ಗಿಡ. ಕಾಯಿ ತೋರಿಸು. ಕಾಯಿ ತೋರಿಸ್ತೀವಿ ಬಾ. ನಿಂಬೆ ಗಿಡ ಕಾಯಿ ಬಿಡ್ತಾ ಐತೆ, ಬಿಡುತ್ತೆ. ಕಿತ್ಕೋತಾ ಇರ್ತೀವಿ ನಾವು, ಖಾಲಿ ಮಾಡ್ತಾ ಇರ್ತೀವಿ. ನಿಂಬೆಹಣ್ಣಂತೂ ಜಾಸ್ತಿ ಬರುತ್ತೆ. ಇಲ್ಲೊಂದೈತೆ. ಇಲ್ಲೊಂದೈತೆ. ಎಣ್ಣೆ ಐತೆ, ಹಣ್ಣಾಗೋಗೈತೆ. ಒಂದೈತೆ. ಈ ಥರ ಬಿಡುತ್ತೆ ಹಣ್ಣು. ನಾವು ಕಿತ್ಕೊಂಡು ಊರಿಗೆ ಬೆಂಗಳೂರಿಂದ ಊರಿಗೆ ಬಂದಾಗ ತಗೊಂಡು ಕಿತ್ತಿ ಇಷ್ಟಪ್ಪ ಬಿಡುತ್ತೆ ಒಂದು. ಇದಕ್ಕಿಂತ ದಪ್ಪನೇ ಬಿಡುತ್ತೆ. ನೀರು ಚೆನ್ನಾಗಿ ಬರಬೇಕು. ಇಲ್ಲ ಅಲ್ಲಿವರೆಗೂನಾ? ತುಳಸಿ ಗಿಡ, ವಿಷ್ಣು ತುಳಸಿ. ನೀರಿಲ್ಲ ಅಂತ ಒಣಗೋಯ್ತೆ. ಮಳೆ ಬಂದ್ಮೇಲೆ ಚಿಗುರ್ಕತ್ತೆ. ಇದು ಹಸಿಮೆಣ್ಸಿಕಾಯಿ ಗಿಡ ಒಂದು ಒಣಗೋಟೈತೆ. ಯಾವುದು? ಸೀತಾಫಲ ಹೇಳ್ದಲ್ಲ. ಇಲ್ಲೊಂದು ಗಿಡ ಐತೆ ಕನಕಾಂಬ್ರ. ಇದು ನುಗ್ಗೆ ಸೊಪ್ಪು. ಇಲ್ಲೊಂದು ನುಗ್ಗೆ ಸೊಪ್ಪು ಗಿಡ ಐತೆ. ಇದು ಪಪ್ಪಾಯಿ ಗಿಡ ನಮ್ಮ ಗಿಡದ್ದು. ಇದು ಸ್ವಲ್ಪ ಹಣ್ಣು ಬಂದೈತೆ, ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು. ಟೇಸ್ಟ್ ಚೆನ್ನಾಗಿರ್ತವೆ. ಸ್ವೀಟ್ ಪಪ್ಪಾಯಿ. ನಾವೇ ಹಾಕಿರೋದು ನಮ್ಮ ಗಿಡದ್ದು ಪಪ್ಪಾಯಿ. ಇಲ್ಲಿ ಪಪ್ಪಾಯಿ ಗಿಡ ಐತೆ. ಇವಾಗ ಎಳ್ಳಿಕಾಯಿ ಗಿಡ ಇದು. ನೋಡಿ, ತೆಂಗಿನ ಮರ ನಮ್ಮದೇ. ಎಷ್ಟಿಂದ ಇತ್ತು ಇಲ್ಲಿವರೆಗೂ ಇದೆ ತೆಂಗಿನ ಮರ. ಕಾಯಿ ಮಾತ್ರ ಒಂದೊಂದು ಇಷ್ಟಿಷ್ಟಪ್ಪ ಬಿಡ್ತವೆ. ಎಳ್ನೀರು ಇವಾಗೆಲ್ಲ ಎಳ್ನೀರು ಚೆನ್ನಾಗಿರ್ತದೆ. ಎಳ್ನೀರು
ಒಂದೊಂದು ಚೊಂಬೆ ಎಳ್ನೀರು ಬರ್ತದೆ. ಇಲ್ಲೊಂದು ಪಪ್ಪಾಯಿ ಗಿಡ ಐತೆ. ಇಷ್ಟು ನಾವು ಹಾಕಿರೋದು ನೋಡಿದ್ರಲ್ವ. ಇದು ಕರ್ಬೇವಿನ ಸೊಪ್ಪು ಗಿಡ. ಇಲ್ಲಿ ಒಂದಿದೆ, ಇವಾಗ ಬಂದೈತೆ, ಅದರಲ್ಲಿನ ಕಾಯಿ ಬಿಟ್ಟಿಲ್ಲ. ಎಲ್ಲಿ ಕಾಯಿ ಬಿಟ್ಟೈತೆ. ಫುಲ್ ಇಷ್ಟು ನಮ್ದು ಹಿತ್ಲು. ಇಷ್ಟು ಹಿತ್ಲಲ್ಲಿ ನಾವೇನೇನು ಹಾಕಿದ್ದೀವಿ ಅಂತ ತೋರಿಸಿದ್ದೀನಿ. ಅದು ಪುದೀನ ಸೊಪ್ಪು. ದಾಸವಾಳ ಸೊ ಇದು ದಾಸವಾಳ ಗಿಡ. ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿ ಬಿಟ್ಟೈತೆ. ನಾವು ಫೋಟೋಕ್ಕೆಲ್ಲ ಇದನ್ನೇ ತೊಗೊಂಡು ಮುಡ್ಸೋದು. ಈ ಹಳ್ಳಿಗಳ ಕಡೆ ಎಲ್ಲ ಏನಪ್ಪ ಅಂತಂದರೆ ಗಿಡದಲ್ಲಿ ಯಾವ ಹೂವು ಬಿಟ್ಟಿರ್ತದೋ ಅದನ್ನೇ ಕಟ್ಟಿ ಮುಡಿಸ್ತಾರೆ, ಮತ್ತು ದಾಸವಾಳ ಹೂವು ಎಲ್ಲ ಮುಡಿಸ್ತಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಇದು ಕಾಕಡ ಹೂವು. ಕಾಕಡ ಅಂದರೆ ಮಾಮೂಲಿ ವೈಟಿಗೆ ಬರ್ತದಲ್ಲ, ಅದು ಇದು ಕಾಕಡ ಹೂವು. ಮತ್ತು ಇಲ್ಲಿ ಇದು ನೋಡ್ರಿ, ಇದು ಮಲ್ಲಿಗೆ ಹೂವು. ಎಷ್ಟು ಗಮ್ ಅನ್ನುತ್ತೆ ಅಂದರೆ ಚೆನ್ನಾಗಿ ಗಮ್ ಅನ್ನುತ್ತೆ. ನನಗಂತೂ ಇದ್ರ ಸ್ಮೆಲ್ಲು ಅಂದರೆ ಜಾಸ್ತಿ ಬಿಟ್ಟಿಲ್ಲ, ಇವಾಗ ಮೊಗ್ಗು ಮತ್ತು ಒಂದೆರಡು ಅರಳೈತೆ ಅಷ್ಟೇ. ಇದು ಬಂದುಬಿಟ್ಟು ನಮ್ಮ ಗಿಡದ ನಿಂಬೆಹಣ್ಣು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.